ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನಾಂತರಂಗ ಮಾಲಿಕೆಯ 2ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವಚನದ ಸಂಖ್ಯೆ 6ರಿಂದ 10. 6ನೇ ವಚನ ಪಿಂಡ ಜ್ಞಾನಸ್ಥಳದಲ್ಲಿದ್ದರೆ 7ರಿಂದ 10 ಸಂಸಾರ ಹೇಯ ಸ್ಥಳದಲ್ಲಿ ಇದ್ದಾವೆ. ಹಾಗಾಗಿ ಪಿಂಡ ಜ್ಞಾನಸ್ಥಳ ಅಂತಂದರೆ ಪಿಂಡಸ್ಥಳ ನಿನ್ನೆ ನೋಡಿದ್ದೀವಿ. ಪಿಂಡಸ್ಥಳ ಅಂತಂದರೆ ಅದು ಸಂಪೂರ್ಣವಾಗಿ ನಮ್ಮ ಒಳಗಡೆ ಚೈತನ್ಯ ಇದ್ದರೂ ಕೂಡ ಆ ಇದೆ ಎನ್ನುವ ಪರಿಜ್ಞಾನ ನಮಗೆ ಇಲ್ಲದೇ ಇರತಕ್ಕಂಥ ಒಂದು ಅಜ್ಞಾನದ ಅವಸ್ಥೆಯೇ ಪಿಂಡಸ್ಥಳ. ಪಿಂಡ ಜ್ಞಾನಸ್ಥಳ ಅಂತಂದರೆ ಆ ಚೈತನ್ಯ ನನ್ನ ಒಳಗೂ ಇದೆ, ಹೊರಗೂ ಇದೆ. ಇದು ಅಖಂಡವಾಗಿ ಅನಾದಿ ಕಾಲದಿಂದನೂ ಕೂಡ ಅದು ಹರಿದುಕೊಂಡು ಆ ಚೈತನ್ಯ ಬರ್ತಾ ಇದೆ. ಹಾಗೆ ಮುಂದೆ ನಿರಂತರವಾಗಿ ಅದು ಇದ್ದೇ ಇರುತ್ತೆ ಅನ್ನತಕ್ಕಂಥ ಪರಿಜ್ಞಾನ ಉಂಟಾಗ್ತಕ್ಕಂಥದ್ದು ಪಿಂಡ ಜ್ಞಾನಸ್ಥಳ ಅಂತ ಕರೀತಾ ಇದ್ದಾರೆ. ನಿನ್ನೆ ಪಿಂಡ ಜ್ಞಾನಸ್ಥಳದ 4 ವಚನಗಳನ್ನು ನೋಡಿದ್ವಿ. ಇವತ್ತು ಮತ್ತೆ ಕಡೆಯ ವಚನ ಪಿಂಡ ಜ್ಞಾನಸ್ಥಳದಲ್ಲಿ ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮಂಧ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಗುರು ಬಸವಣ್ಣನವರು ನಿನ್ನೆಯ ವಚನದ ಒಂದು ಮುಂದುವರಿದ ಭಾಗ, ಹಾಗೆ ನಿರಂತರವಾಗಿ ಅಖಂಡ ಚೈತನ್ಯ ಈ ಸೃಷ್ಟಿಯಲ್ಲಿ ಅವಿರಳವಾಗಿ ಅವಿರತವಾಗಿ ವ್ಯಾಪಿಸಿರಬೇಕಾದರೆ ಅಂಥ ಮಹಾಘನ ಚೈತನ್ಯವನ್ನು ನಾನು ಅಜ್ಞಾನದಲ್ಲಿ ಬಿದ್ದಂಥ ಮನುಷ್ಯ ಹೇಗೆ ಅರಿಯುವುದು ಅಂತ ನಾನು ತೊಳಲಿಕೆಯಲ್ಲಿ ಸಾಧಕ ಜೀವಿ ಬಳಲ್ತಾ ಇರಬೇಕಾದ್ರೆ ಅದಕ್ಕೆ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಇಲ್ಲಿ ಕರಿಘನ ಅಂಕುಶ ಕಿರಿದೆನ್ನಬಹುದೇ, ಬೃಹತ್ತಾದಂಥ ಆನೆ ತುಂಬ ದೊಡ್ಡ ಪ್ರಾಣಿ, ಅದನ್ನು ಪಳಗಿಸ್ಲಿಕ್ಕೆ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಚಿಕ್ಕದಾದಂಥ ಒಂದು ಉಗುರುಗಾತ್ರದ ಅಂಕುಶ ಅಂತ ಹೇಳ್ತಾ ಇದ್ದಾರೆ. ಸಿಂಹದ ಉಗುರಿನ ರೂಪದಲ್ಲಿರ್ತಕ್ಕಂಥ ಅಂಕುಶ. ಹಾಗೆ ಗಿರಿ ಘನ ವಜ್ರ ಕಿರಿದೆನ್ನಬಹುದೇ, ಒಂದು ಎಂಥ ಬೃಹತ್ತಾದಂಥ ಬೆಟ್ಟವನ್ನು ಕೂಡ ಈ ಸಲಕರಣೆಗಳು, ಕಬ್ಬಿಣದ ಅಥವಾ ಕಠಿಣವಾದಂಥ ಸಲಕರಣೆಗಳು ಚಿಕ್ಕದಾಗಿ ಕಂಡರೂ ಕೂಡ ಅವು ಕ್ರಮೇಣ ಅದರಿಂದ ಉಳಿಯ ಮೊನೆಯಿಂದ ಇಡೀ ಬೆಟ್ಟವನ್ನೇ ಒಡೆಯಬಹುದು ಅಂತಕ್ಕಂಥ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ತಮಂಧಗನ ಜ್ಯೋತಿ ಕಿರಿದೆನ್ನಬಹುದೇ, ಅಮಾವಾಸ್ಯೆಯ ಕತ್ತಲು ತುಂಬ ಗಾಢವಾಗಿದೆ ಅಂತ ಅಂದ್ಕೊಂಡ್ರೆ ಒಂದು ಚಿಕ್ಕದಾದ ಹಣತೆ ಆ ಕತ್ತಲೆಯನ್ನು ಓಡಿಸಿ ನನಗೆ ಬೆಳಕನ್ನು ತೋರಬಲ್ಲದು ಅಂತಕ್ಕಂಥ ವಿಚಾರವನ್ನು ಗುರು ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿಕೊಡ್ತಾ ಮುಂದೆ ಹೇಳ್ತಾ ಇದ್ದಾರೆ. ಮರಹುಗನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಅಂತ ಹೇಳ್ತಾ ಇದ್ದಾರೆ. ಮರಹುಗನ ನನ್ನ ಅಜ್ಞಾನ, ಮರಹು ಅಂದರೆ ಅಜ್ಞಾನ, ಮನಸ್ಸನ್ನು ಮುಸುಕಿರ್ತಕ್ಕಂಥ ಮಾಯೆ, ಅಜ್ಞಾನ, ಮರೆವು, ಇದು ಬಹಳ ದೊಡ್ಡದಾಗಿದೆ, ನನಗೇನೋ ಜ್ಞಾನ ಇಲ್ಲ ಅಂತ ಅಂದರೆ, ಆದರೆ ಏನು ಮಾಡಬೇಕು ಅದಕ್ಕೆ ಅಂದರೆ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ, ನೀನು ಮನಸ್ಸು ಮಾಡಿದರೆ ನೀನು ಜಾಗೃತಿಯನ್ನು ಮಾಡಿಕೊಂಡ್ರೆ ನಿನಗೆ ಎಲ್ಲವೂ ಕೂಡ ಸಾಧ್ಯ ಇದೆ, ಇಲ್ಲಿ ಯಾವುದೂ ಕೂಡ ಅಸಾಧ್ಯ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು. ಚಿಕ್ಕದಾದರೂ ಕೂಡ ಅದು ಎಂಥ ಬೆಟ್ಟವನ್ನು ಕೂಡ ಪುಡಿ ಮಾಡಬಲ್ಲದು, ಎಂಥ ಅಜ್ಞಾನವನ್ನು ಕೂಡ ಆ ನೆನಹು ಅನ್ನೋದು ಹೋಗಲಾಡಿಸುತ್ತೆ ಅಂತಕ್ಕಂಥದ್ದು. ಆ ಶಿವಚೈತನ್ಯದ ನೆನಹೇ ಇಲ್ಲಿ ನಮಗೆ ಬೆಳಕನ್ನು ಒದಗಿಸ್ತಾ ಇದೆ ನಮ್ಮ ಜೀವನದಲ್ಲಿ ಅಂತಕ್ಕಂಥ ವಿಚಾರವನ್ನು ಗುರು ಬಸವಣ್ಣನವರು ಈ ಒಂದು ಪಿಂಡ ಜ್ಞಾನಸ್ಥಳದ ಕಡೆಯ ವಚನದಲ್ಲಿ ನಿರೂಪಿಸ್ತಾ ಇದ್ದಾರೆ. ಮುಂದೆ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ಸಂಸಾರ ಹೇಯ ಸ್ಥಳ ಅಂತ. ಹೀಗೆ ಪಿಂಡದ ಜ್ಞಾನ ಉಂಟಾದ ಮೇಲೆ, ಪಿಂಡದ ಜ್ಞಾನ ಅಂತಂದರೆ ನಾನು ಪಿಂಡ, ಈ ಪರಮಾತ್ಮ ಚೈತನ್ಯ ಇರ್ತಕ್ಕಂಥದ್ದು ಅಖಂಡವಾದಂಥ ಶಕ್ತಿ ನನ್ನ ಒಳಗೆ ಮತ್ತು ಹೊರಗೆ ಅಖಂಡ ವಿಶ್ವದಲ್ಲಿ ಅಖಂಡವಾಗಿ ತುಂಬಿ ತುಳುಕ್ತಾ ಇದೆ ಅಂತಕ್ಕಂಥ ಅರಿವು ನಮ್ಮಲ್ಲಿ ಬಂದ ಮೇಲೆ ಮುಂದೆ ನಮಗೆ ಏನಾಗ್ತಾ ಇದೆ ಅಂತಂದರೆ, ಸಾಧಕ ಜೀವಿಗೆ ಏನಾಗ್ತಾ ಇದೆ ಅಂತಂದರೆ ಸಂಸಾರ ಹೇಯ ಸ್ಥಳ. ಸಂಸಾರ ಅಂತಂದರೆ ಇಲ್ಲಿ ನಾವು ಕಟ್ಟಿಕೊಂಡಿರ್ತಕ್ಕಂಥ ಗಂಡ ಹೆಂಡತಿ ಮಕ್ಕಳು, ಇದನ್ನು ಸಂಸಾರ ಅಂತ ಶರಣರು ಕರೆದಿಲ್ಲ. ಇಲ್ಲಿ ಸಂಸಾರ ಅಂತಂದರೆ ನಮ್ಮ ಮಾನಸಿಕ ತೊಳಲಾಟಗಳು, ಬಳಲಾಟಗಳು, ವೇದನೆಗಳು, ಇವೆಲ್ಲ ಏನಿರುತ್ತಲ್ಲ, ವ್ಯಸನಗಳು, ಚಟಗಳು, ಕ್ರೋಧ, ಕಾಮ, ಇವೆಲ್ಲ ಏನಿರುತ್ತಲ್ಲ, ಈ ಒಂದು ದುಶ್ಚಟಗಳಿಗೆ, ದುರಭ್ಯಾಸಗಳಿಗೆ, ಇವುಗಳಿಗೆ ಸಂಸಾರ ಅಂತ ಶರಣರು ಕರೆದಿದ್ದಾರೆ. ಹಾಗಾಗಿ ಮೊಟ್ಟ ಮೊದಲನೆಯ ಸಂಸಾರ ಸ್ಥಳ ಹೇಯ ಸ್ಥಳದ ವಚನ. ಭವಬಂಧನ ಭವಪಾಶವಾದ ಕಾರಣವೇನಯ್ಯ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಣ ಸಿರಿಯಲ್ಲಿ ಜಂಗಮವ ಮರೆದನಾಗಿ, ಅರಿದಡಿ ಸಂಸಾರವ ಹೊದ್ದಲಿವೆನೆ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಗುರು ಬಸವಣ್ಣನವರು ಎಷ್ಟು ಹೇಳ್ತಾ ಇದ್ದಾರೆ ಅಂದರೆ, ಭವಬಂಧನ ಭವಪಾಶವಾದ ಕಾರಣವೇನಯ್ಯ.
ಮೊದಲು ಬಂಧನವಾಗಿತ್ತು. ಭವ ಅಂತಂದರೆ ಏನು ಅಂದರೆ ಮಾನಸಿಕ ಒಂದು ಏನೋ ಸ್ಥಿಮಿತತೆ ಇಲ್ಲದೆ ಇರತಕ್ಕಂಥದ್ದು ಭವ ಅಂತಂದರೆ ಮಾನಸಿಕ ಗೊಂದಲಗಳು, ಈಗ ಹೇಳಿದ್ನಲ್ಲ ಈ ಒಂದು ದುರಭ್ಯಾಸಗಳು, ದುಶ್ಚಟಗಳು, ಇವುಗಳಿಗೆ ಬಲಿಯಾಗ್ತಕ್ಕಂಥದ್ದೇ ಭವ. ಈ ಭವ ಬಂಧನ ಪಾಶವಾದ ಕಾರಣ ಅಂತಂದರೆ, ಪಾಶ ಅಂತಂದರೆ ಹಗ್ಗ, ಸುತ್ತ ಹಾಕ್ಕೊಳ್ಳೋದು, ನಮ್ಮನ್ನು ಸುತ್ತುವರಿಯೋದು, ಸಂಪೂರ್ಣವಾಗಿ ಇತ್ಲ ಅಲ್ಲಾಡ್ದಂಗೆ ಬಂಧನಕ್ಕೆ ಒಳಪಡಿಸ್ತಕ್ಕಂಥದ್ದು. ಇದು ಪಾಶವಾಗಿ ಕಟ್ತಾ ಇದೆ ನಮ್ಮನ್ನು. ಇದಕ್ಕೆ ಏನು ಕಾರಣ ಅಂತ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ನಾವು, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ, ಜನ್ಮ ಅಂತಂದರೆ ನಾವು ಪೂರ್ವಜನ್ಮ ಪುನರ್ಜನ್ಮ ಅಂತಲೇ ತಗೋಬೇಕಾಗಿಲ್ಲ. ಹಿಂದಣ ಜನ್ಮದಲ್ಲಿ ಅಂತಂದರೆ ನನಗೆ ಪ್ರಜ್ಞೆ ಉದಯವಾಗುವುದಕ್ಕೂ ಪೂರ್ವದಲ್ಲಿ, ನನಗೆ ಜ್ಞಾನೋದಯ ಆಗೋದಕ್ಕೂ ಪೂರ್ವದಲ್ಲಿ ಅಂತಲೂ ಕೂಡ ಅದು ಕೂಡ ಜನ್ಮ ಆಗುತ್ತೆ. ಯಾಕೆಂದರೆ ಒಂದು ಸಾರಿ ಜ್ಞಾನೋದಯ ಆದಮೇಲೆ ಹೊಸ ಜನ್ಮ, ಜ್ಞಾನ ಉದಯ ಆಗೋದಕ್ಕೂ ಪೂರ್ವದಲ್ಲಿ ಅದು ಹಿಂದಣ ಜನ್ಮ. ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ. ಇಲ್ಲಿ ಲಿಂಗ ಅಂತಂದರೆ ನಾವು ಇಷ್ಟಲಿಂಗ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಇಲ್ಲಿ ಲಿಂಗವ ಮರೆದೆನಾಗಿ ಅಂತಂದರೆ ಸತ್ಯ ಸದಾಚಾರಗಳ ನಡೆನುಡಿ ಇಲ್ಲದವನಾಗಿ ಅಂತ ಅರ್ಥ ಮಾಡಿಕೊಂಡ್ರೆ ಬಹುಶಃ ಇಲ್ಲಿ ಸರಿ ಹೋಗ್ತಾ ಇದೆ. ಯಾಕೆಂತಂದರೆ ಎಲ್ಲೆಲ್ಲಿ ಇಷ್ಟಲಿಂಗವನ್ನು ಪದವನ್ನು ಉಪಯೋಗಿಸಬೇಕೋ ಬಸವಣ್ಣನವರು ಅಲ್ಲಿ ಇಷ್ಟಲಿಂಗ ಅಂತಲೇ ಬಳಸಿರ್ತಾರೆ. ಈ ಲಿಂಗ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೇವಲ ಲಿಂಗ ಅಂತ ಪದವನ್ನು ಬಳಸಿರ್ತಾರೆ. ಹಾಗಾಗಿ ಲಿಂಗವ ಮರೆದೆನಾಗಿ ಅಂತಂದರೆ ನಾನು ಸದಾಚಾರಿಯಾಗಿರಲಿಲ್ಲ, ಸನ್ನಡತೆ ಉಳ್ಳವನಾಗಿರಲಿಲ್ಲ, ಆ ಕಾರಣದಿಂದ ನನಗೆ ಈ ಭವಬಂಧನಗಳು ಕಾರಣವಾಗಿದೆ ಅಂತಕ್ಕಂಥದ್ದು. ನನ್ನ ದುಶ್ಚಟ ದುರ್ನಡತೆಗಳಲ್ಲಿ ಯಾವ ಕಾರಣ ಅಂತಂದರೆ ನನ್ನ ಸತ್ಯ ಸದಾಚಾರಗಳು ಇಲ್ಲದೆ ಇರೋದೇ ಅದಕ್ಕೆ ಪ್ರಮುಖ ಕಾರಣ ಅಂತ. ಹಿಂದಣ ಸಿರಿಯಲ್ಲಿ ಜಂಗಮವ ಜರಿದೆನಾಗಿ, ಜಂಗಮವನ್ನು ಜರಿದೆ ಅಥವಾ ಮರೆದೆ, ಅಲ್ಲೂ ಕೂಡ ಸಮಾಜವನ್ನು ಮರೆತೆ. ಜಂಗಮ ಅಂತಂದರೆ ಸಮಾಜ ಅಂತ ಬ್ರಾಡ್ ಸೆನ್ಸ್ ಅರ್ಥ ಮಾಡಿಕೊಟ್ರೆ, ನಾನು ಜಂಗಮವನ್ನು ಮರೆತುಬಿಟ್ಟೆ. ನಾನು ಹಿಂದಣ ಸಿರಿಯಲ್ಲಿ ನನ್ನ ಸಂಪತ್ತಿನ ಒಂದು ಇದರಲ್ಲಿ ಎಲ್ಲವನ್ನು ಮರೆತುಬಿಟ್ಟೆ. ನಾನು ಏನೋ ದುರಾಸೆವಂತನಾಗಿ ನನ್ನ ಪಾಡಿ ನಾನು ನೋಡಿಕೊಂಡು ಇದ್ದುಬಿಟ್ಟೆ, ಸಮಾಜವನ್ನು ಮರೆತೆ. ಈ ಎಲ್ಲ ಕಾರಣದಿಂದ ನನ್ನ ಮಾನಸಿಕ ಈ ಗೊಂದಲಾಟ ತೊಳೆದಾಟ ಇವೆಲ್ಲವೂ ಕೂಡ ಕಾರಣ ಆಗಿದೆ. ಅರಿದಡಿ ಸಂಸಾರವ ಹೊದ್ದಲಿವೆನೆ, ಈಗ ನನಗೆ ಅರಿವಾಗಿದೆ, ಪಿಂಡದ ಜ್ಞಾನದ ಉದಯ ಆಗಿದೆ, ಹಾಗಾಗಿ ಇನ್ನು ಮುಂದೆ ಈ ಸಂಸಾರವನ್ನು ನಾನು ಹೊದ್ದಲಿವೆನೆ ಅಂತ ಬಸವಣ್ಣನವರು ತಮ್ಮ ಪ್ರಶ್ನೆಯನ್ನು ಕೇಳ್ಕೊತಾ ಇದ್ದಾರೆ. ಯಾರಿಗೆ ಕೇಳ್ತಾ ಇದ್ದಾರೆ? ತಮಗೆ ತಾವೇ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು, ನಮಗೆ ನಾವೇ ಕೇಳ್ಕೊಳ್ಬೇಕಾದಂಥ ಪ್ರಶ್ನೆಗಳು ಇವು. ಮುಂದಿನ ವಚನ. ಸಂಸಾರ ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಅಲೆವುತ್ತಲಿದೆ, ಸಂಸಾರ ಸಾಗರ ಉರದುದ್ದವೇ ಹೇಳ, ಸಂಸಾರ ಸಾಗರ ಕೊರಳುದ್ದವೇ ಹೇಳ, ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವೆನಯ್ಯ, ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ, ಕೂಡಲ ಸಂಗಮ ದೇವ ನಾನೇವೆನೇವೆನಯ್ಯ. ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಗುರು ಬಸವಣ್ಣನವರು, ಸಂಸಾರ ಸಾಗರ, ಆಗಲೇ ಹೇಳಿದಾಗೆ ದುರ್ನಡತೆ, ದುರಾಚಾರ, ದುರಭ್ಯಾಸಗಳು, ದುರ್ವ್ಯಸನಗಳು, ದುಶ್ಚಟಗಳು ಇವೆಲ್ಲವೂ ಕೂಡ ಸಂಸಾರ ಸಾಗರ. ಈ ಸಂಸಾರ ಸಾಗರದ ತೆರೆ ಕೊಬ್ಬಿ, ಸಾಗರದ ಥರ ಇವು ಕೊಬ್ಬಿ, ಸಾಗರದಲ್ಲಿ ಅಲೆಗಳು ಹೇಗೆ ಕೊಬ್ಬಿ ಓಡಾಡೋ ಇದು ಅಲೆಯ ರೂಪದಲ್ಲಿ ಬಂದು ಚಿಮ್ತವೋ ಹಾಗೆ ತೆರೆ ಕೊಬ್ಬಿ ಮುಖದ ಮೇಲೆ ಅಲೆ ಒತ್ತಿದೆ ನೋಡ. ಮುಖದ ಮೇಲೆ ಬಂದು ಅದು ಅಲೆ ಒತ್ತಿದೆ ಅಂದರೆ ಲಾಸ್ಯ ಆಡ್ತಾಯಿದೆ, ಮಂದಹ, ಅದು ಏನೋ ಬಹಳ ತೃಪ್ತಿಯಿಂದ ಆಟ ಆಡ್ತಾ ಇದೆ. ಯಾವುದು? ಸಂಸಾರ ಸಾಗರದ ತೆರೆಗಳು. ಆದರೆ ಇಲ್ಲೇನಾಗಿದೆ? ಸಂಸಾರ ಸಾಗರ ಉರದುದ್ದವೇ ಹೇಳ. ಈ ಸಂಸಾರ ಸಾಗರ ಏನಾಗ್ತಾ ಇದೆ ಅಂತಂದರೆ ನನ್ನ ಉರ ಅಂತಂದರೆ ಎದೆಯ ಭಾಗದ ತನಕ ಬರ್ತಾ ಇದೆ. ಮುಂದೆ ಏನಾಗ್ತಾ ಇದೆ? ಸಂಸಾರ ಸಾಗರ ಕೊರಳುದ್ದವೇ ಹೇಳ, ಕೊರಳಿನ ತನಕ ಬರ್ತಾ ಇದೆ, ಮುಳುಗಿಸ್ತಾ ಇದೆ ಸಾಗರದ ಒಳಗಡೆ. ಆಮೇಲೆ ಸಂಸಾರ ಸಾಗರ ಶಿರದುದ್ದವಾದ ಬಳಿಕ, ಅಷ್ಟರೊಳಗೂ ಎಚ್ಚೆತ್ಕೊಳ್ಳಿಲ್ಲ ನಾವು. ಸಂಸಾರ ಸಾಗರ ಉರ ಎದೆ ತನಕ ಬಂದರೂ ಎಚ್ಚೆತ್ಕೊಳ್ಳಿಲ್ಲ, ಕೊರಳುದ್ದ ಬಂದರೂ ಎಚ್ಚೆತ್ಕೊಳ್ಳಿಲ್ಲ. ಆಮೇಲೆ ಶಿರದುದ್ದವಾದ ಬಳಿಕ ಇಡೀ ನಮ್ಮ ದೇಹವನ್ನೇ ಸಂಪೂರ್ಣವಾಗಿ, ನಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಆ ಒಂದು ದುರಾಚಾರದಲ್ಲಿ ಮುಳುಗಿಸಿದ ಬಳಿಕ ಏನ ಹೇಳುವೆನಯ್ಯ, ಇನ್ನೇನಿದೆ ಹೇಳಲಿಕ್ಕೆ ಅಂತಕ್ಕಂಥ ಪ್ರಶ್ನೆಯನ್ನು ಹೇಳ್ತಾ ಇದ್ದಾರೆ. ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ, ಕೂಡಲ ಸಂಗಮ ದೇವ ನಾನೇವೆನೇವೆನಯ್ಯ. ಅಂದರೆ ನಾವು ಇಂಥ ಒಂದು ಪರಿಸ್ಥಿತಿ ನಮಗೆ ಬಂದು ಒದಗುವುದಕ್ಕೆ ಮುನ್ನವೇ ನಾವು ಈ ಎಲ್ಲ ಸಂಸಾರದ ಬಂಧನಗಳಿಂದ ಕಳಚಿಕೊಳ್ಳಬೇಕು. ಸಂಸಾರ ಬಂಧನ ಅಂತಂದರೆ ಮತ್ತೊಮ್ಮೆ ಇಲ್ಲಿ ಸತಿ ಸುತ ಪಿತ ಮಾತ ಅನ್ನತಕ್ಕಂಥ ವಿಚಾರ ಅಲ್ಲ. ಇಲ್ಲಿ ಇರ್ತಕ್ಕಂಥದ್ದು ನಮ್ಮ ದುರ್ನಡತೆಗಳು, ದುರ್ಭಾವಗಳು, ದುರ್ವಿಕಾರಗಳು ಇವೇನೇನಿದ್ದಾವೆ, ಇದಕ್ಕೆ ಸಂಸಾರ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಮುಂದೆ ಹೇಳ್ತಾ ಇದ್ದಾರೆ ಗುರು ಬಸವಣ್ಣನವರು, ಚಂದ್ರಮನಂತೆ ಕಳೆ ಸಮನಿಸಿತ್ತೆನಗೆ, ಸಂಸಾರವೆಂಬ ರಾಹು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯ, ಇಂದೆನ್ನ ದೇಹಕ್ಕೆ ಗ್ರಹಣವಾಯಿತು, ಇನ್ನೆಂದಿಗೆ ಮೋಕ್ಷಬಹುದೋ ಕೂಡಲ ಸಂಗಮ ದೇವ.
ಹಿಂದಿನ ವಚನದ ಮುಂದುವರಿದ ಭಾವವೇ ಇಲ್ಲೂ ಕೂಡ ತುಂಬಿದೆ. ಈ ಒಂದು ಇವ್ಯಾವುದೂ ಇಲ್ಲದೆ ಇದ್ದಾಗ, ಯಾವುದೋ ಈ ದುರಾಚಾರ ದುರ್ನಡತೆಗಳು ಎಲ್ಲ ಇಲ್ಲದೆ ಇದ್ದ ಮನುಷ್ಯ ಯಾವ ರೀತಿ ಇರ್ತಾನೆ ಅಂದರೆ ಚಂದ್ರಮನಂತೆ ಕಳೆ ಸಮನಿಸಿತ್ತು. ಚಂದ್ರಮನಂಥ ಕಳೆ, ಅಂಥ ಒಂದು ಪ್ರಕಾಶಮಾನವಾದಂಥ ದೇದೀಪ್ಯಮಾನವಾದಂಥ ಮುಖಭಾವ ಮುಖಚರ್ಯೆ ಇತ್ತು. ಕಳೆ ಸಮನಿಸಿತ್ತೆನಗೆ ಸಂಸಾರವೆಂಬ ರಾಹು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯ. ಈ ನನ್ನ ನಡೆನುಡಿಗಳು, ಅವಿಚಾರದ ನಡೆನುಡಿಗಳು, ಅಜ್ಞಾನದ ನಡೆನುಡಿಗಳು ಏನಾಯಿತು ಅಂದರೆ ಇನ್ನು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯ. ಇಡೀ ನನ್ನನ್ನು ಸಂಪೂರ್ಣವಾಗಿ ರಾಹು, ಅದನ್ನೇ ಹೇಗೆ ಹೇಳ್ತಾರಲ್ಲ ಚಂದ್ರಗ್ರಹಣ ಅಂತೇಳಿ, ಸೂರ್ಯಗ್ರಹಣ, ಅಲ್ಲಿ ರಾಹು ನುಂಗುತ್ತೆ ಅಂತ ಒಂದು ಕಾಲ್ಪನಿಕ ವಿಚಾರವನ್ನು ಹೇಳ್ತಾರೆ. ಆ ಕಲ್ಪನೆಯನ್ನು ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸಂಸಾರವೆಂಬ ರಾಹು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯ. ಇಡೀ ನನ್ನನ್ನು ಆಪೋಷಣ ತೆಗೆದುಕೊಂಡು ಬಿಟ್ಟಿತ್ತಲ್ಲ, ಈ ನನ್ನ ಅವಿಚಾರದ ನಡೆನುಡಿ, ಅಜ್ಞಾನದ ಮರಹು ಅಂತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಹಿಂದೆನ್ನ ದೇಹಕ್ಕೆ ಗ್ರಹಣವಾಯಿತು, ನನ್ನ ದೇಹಕ್ಕೆ ಗ್ರಹಣ ಬಡಿಯಿತ್ತು. ಯಾವಾಗ ನಾವು ಈ ದುರಾಚಾರಗಳಲ್ಲಿ ಮುಳುಗ್ತಾ ಇದ್ದೇವೆ ಆಗ ನಮಗೆ ಗ್ರಹಣ ಹಿಡಿತಾ ಇದೆ. ಅದರಿಂದ ಇನ್ನೆಂದಿಗೆ ಮೋಕ್ಷಬಹುದೋ ಕೂಡಲ ಸಂಗಮ ದೇವ, ಇನ್ನೆಂದಿಗೆ ಇದರಿಂದ ಬಿಡುಗಡೆ ನಮಗೆ ಅಂತಕ್ಕಂಥದ್ದು. ಈ ಸಂಸಾರ ಬಂಧನದಲ್ಲಿ ಮುಳುಗಿದಂಥ ಮಾನವ ಈ ಬಿಡುಗಡೆಯ ಪ್ರಯತ್ನವನ್ನು ಮಾಡಬೇಕು. ಇದು ಸಂಸಾರ ಹೇಯ, ಇದು ಹೇಯ ಆಗ್ತಾ ಇರ್ತಕ್ಕಂಥದ್ದು. ಸಂಸಾರದಲ್ಲಿ ಮುಳುಗಿದವನಿಗೆ ಈ ಹೇಯತನ ಬರಬೇಕು ಅಂತ. ಹೇಯತನ ಅಂತಂದರೆ ಇದರಲ್ಲಿ ಒಂದು ಜಾಗ್ರತೆ ಬಂದು ನಾನು ಇದರಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತಕ್ಕಂಥ ಭಾವ ನಮ್ಮಲ್ಲಿ ಬಲವಾಗಬೇಕು ಅಂತ. ಕೊನೆಯ ವಚನ, ಇಲಿಗಡಹನೊಡ್ಡಿನದಲ್ಲಿ ಇಪ್ಪಂತೆ ಎನ್ನ ಸಂಸಾರ ಕೆಡವನ್ನಕ್ಕ ಮಾಡದು, ಹೆರರ ಬಾಧಿಸುವುದು ತನು ಕೆಡವನ್ನಕ್ಕ ಮಾಡದು, ಹೆರರ ಛಿದ್ರಿಸುವುದನ್ನು ಮನ ಕೆಡವನ್ನಕ್ಕ ಮಾಡದು, ಅಕಟಕಟ ಸಂಸಾರಕ್ಕೆ ಆಸತ್ತೆ ಕೂಡಲ ಸಂಗಮ ದೇವ. ಇಲ್ಲಿ ಸಂಸಾರದ ಕೆಲವು ನಡತೆಗಳನ್ನು ಹೇಳ್ತಾ ಇದ್ದಾರೆ ಗುರುಬಸವಣ್ಣನವರು. ಇಲಿಗಡಹನೊಡ್ಡಿದಲ್ಲಿ ಇಪ್ಪಂತೆ ಎನ್ನ ಸಂಸಾರ ಕೆಡವನ್ನ, ಇಲ್ಲಿ ನನ್ನ ಸಂಸಾರ ಯಾವ ರೀತಿ ಆಗಿದೆ, ಇಲ್ಲಿಗೆ ಬೋನ್ ಇಟ್ಟಿರ್ತಾರಲ್ಲ ಆ ಥರ ಆಗಿದೆ ಅಂತ. ಗಡಹನೊಡ್ಡಿದಲ್ಲಿ ಇಪ್ಪಂತೆ ಎನ್ನ ಸಂಸಾರ, ಇಲಿ ಬೀಳಿಸ್ಲಿಕ್ಕೆ ಒಂದು ಬೋನನ್ನು ಅಲ್ಲಿಗೆ ಏನನ್ನು ಕಟ್ಟಿಟ್ಟಿರ್ತಾರೆ, ಒಂದು ಬೋಂಡವನ್ನು, ಘಮಘಮ ಅಂತ ಬರ್ತಾ ಇರ್ತಕ್ಕಂಥ ಸ್ಮೆಲ್, ವಾಸನೆ ಬರ್ತಕ್ಕಂಥ ಬಜ್ಜಿಯನ್ನು ಮತ್ತೊಂದನ್ನು ಏನೋ ಒಂದು ಮಾಡಿಟ್ಟಿರ್ತಾರೆ. ಆ ಇಲ್ಲಿ ಅಲ್ಲಿಗೆ ಬೋನಿಗೆ ಹೋಗಿ ಬೀಳಲಿ ಅಂತೇಳಿ. ಹಾಗೆ ಆಯಿತು ನನ್ನ ಜೀವನದ ಕಥೆ. ಕೆಡವನ್ನಕ್ಕ ಮಾಡೋದು, ನನ್ನ ಜೀವನ ಸಂಪೂರ್ಣ ನಾಶವಾಗ ತನಕ ಬಿಡೋದಿಲ್ಲ ಇದು ಅಂತಕ್ಕಂತ ಹೇಳ್ತಾ ಇದ್ದಾರೆ. ಏನು ಮಾಡುತ್ತೆ, ಹೆರರ ಬಾಧಿಸುವುದನ್ನು ತನು ಕೆಡವನ್ನಕ್ಕ ಮಾಡೋದು. ಹೆರರ ಬಾಧಿಸುವುದು, ಬೇರೆಯವರನ್ನು ಬಾಧಿಸ್ತಕ್ಕಂಥದ್ದು, ನನ್ನ ಅಜ್ಞಾನದ ಅಹಂಕಾರದ ದುರ್ವಿಕಾರದಿಂದ ಬೇರೆಯವರಿಗೆ ತೊಂದರೆ ಕೊಡ್ತಕ್ಕಂಥದ್ದು. ತನು ಕೆಡುವನ್ನಕ್ಕ ಮಾಡೋದು, ಈ ಜೀವ ಇರೋ ತನಕ, ಈ ದೇಹ ಇರೋ ತನಕ ಮಾಡ್ತಾನೆ ಇರ್ತೀನಲ್ಲ. ಹೆರರ ಛಿದ್ರಿಸುವುದನ್ನು ಮನ ಕೆಡುವನ್ನಕ್ಕ ಮಾಡೋದು, ಮನಸ್ಸು ಈ ಸ್ವಾಸ್ಥ್ಯ ಸಂಪೂರ್ಣವಾಗಿ ಹಾಳಾಗ ತನಕ ನಾವು ಇದನ್ನು ಮಾಡ್ತಾನೆ ಇರ್ತೀವಲ್ಲ. ಅಕಟಕಟ ಸಂಸಾರಕ್ಕೆ ಆಸತ್ತೆ, ಈ ನನ್ನ ದುರ್ವಿಚಾರದ ದುರ್ನಡತೆಗಳ ಇದಕ್ಕೆ ನಾನು ಸಂಸಾರಕ್ಕೆ ಆಸತ್ತೆ, ಇದರಿಂದ ನಾನು ಇಬ್ಬೇಸತ್ತೆ ಹೋಗ್ಬಿಟ್ಟಿದ್ದೀನಿ, ಇದಕ್ಕೆ ನಾನು ಕೂಡಲ ಸಂಗಮ ದೇವ, ಇದರಿಂದ ನನಗೆ ಬಿಡುಗಡೆ ಇನ್ನೆಂದಿಗೆ ಅಂತಕ್ಕಂಥ ವಿಚಾರವನ್ನು ಗುರು ಬಸವಣ್ಣನವರು ಈ ವಚನದ ಮೂಲಕ ತಮ್ಮ ಒಂದು ಅಂತರಂಗದ ವಿವೇಕವನ್ನು ಜಾಗೃತಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಅವ್ರಿಗೆ ಜಾಗೃತಿ ಆಗಿತ್ತು. ಅವ್ರು ಯಾವಾಗ ಮನೆ ಬಿಟ್ಟು ಹೊರಗಡೆ ಬಂದರೋ 8ನೇ ವಯಸ್ಸಿಗೆ ಅವರಿಗೆ ಇದೆಲ್ಲ ಜಾಗೃತ ಆಗಿತ್ತು. ಇದು ನಮ್ಮಂಥ ಸಾಧಕರಿಗೆ ಅನುಕೂಲ ಆಗಲಿ ಅಂತ ಈ ವಚನಗಳನ್ನು ಸಂಸಾರ ಹೇಯ ಸ್ಥಳದ ನೆಲೆಯಲ್ಲಿ ಬರೆದಿದ್ದಾರೆ. ನಾವು ಈ ವಚನಗಳನ್ನು ಓದಬೇಕಾದ್ರೆ ಬಸವಣ್ಣವ್ರಿಗೆ ಈ ತೊಳಲಾಟ ಇತ್ತ ಅಂತಂದರೆ ಖಂಡಿತವಾಗಿ ಅವರು ಈ ತೊಳಲಾಟ ಇದ್ದಿದ್ರೆ ಬಹುಶಃ ಅವರು ಅಂದರೆ ಈ ರೀತಿಯ ತೊಳಲಾಟ ಅಲ್ಲ, ಈ ರೀತಿಯ ಒಂದು ಭ್ರಮಾತ್ಮಕ ವಿಚಾರಗಳು ಅವರ ಜೀವನದಲ್ಲಿ ಅಳವಟ್ಟಿದ್ರೆ ಅವರು ಬಹುಶಃ ಮನೆ ಬಿಟ್ಟು ಹೊರಗೆ ಬರ್ತಾನೆ ಇರಲಿಲ್ವೇನೋ. ಆದರೆ ಅವರಲ್ಲಿ ಜ್ಞಾನ ಇತ್ತು. ಆ ಜ್ಞಾನ ಇದ್ದಿದ್ದರಿಂದನೇ ಅವರು ಎಲ್ಲವನ್ನು ಖಂಡಿಸಿ ಹೊರಬಂದಿದ್ದು. ಇದು ನಮ್ಮಂಥವರಿಗೆ ಸಾಧಕ ಜೀವಿಗಳಿಗೆ ಬರೆದಿರ್ತಕ್ಕಂಥ ಒಂದು ಚಿಂತನೆಗಳು, ವಚನಗಳು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಸವಣ್ಣನವರು ಈ ನೆಲೆಯನ್ನು ದಾಟಿದ್ದಾರೆ ಅಂದರೆ ಅವರು ಯಾವಾಗಲೂ ದಾಟಿದ್ರು. ಇದು ನಮ್ಮಂಥವ್ರಿಗೋಸ್ಕರ ಬರ್ತಿರೋದು ಅಂತಕ್ಕಂಥದ್ದನ್ನು ನಾವು ಅರಿತು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಆಚರಿಸುವ ಒಂದು ಪ್ರಯತ್ನವನ್ನು ಪಡಬೇಕು ಅಂತ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ 11ರಿಂದ 15 ತನಕ ಚಿಂತನೆಯನ್ನು ಮಾಡೋಣ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿ.